ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಯಶಸ್ವಿ ನಮ್ಮ ನಡುವೆ ಇದ್ದಂಥ ಮಹತ್ವದ ಕವಿ. ಅವರು ಮುಸ್ಸಂಜೆ ಹೊತ್ತು ಎನ್ನುವ ಒಂದು ಕೃತಿಯನ್ನು ರಚಿಸಿದ್ದಾರೆ. ಇದಕ್ಕಿಂತ ಹಿತವಾಗತಕ್ಕದ್ದು ಮತ್ತೇನಿದೆ ಅಂತ ಕೇಳ್ತಾ ಬುದ್ಧಚರಣ ಮುಗಿಸಿದ ಮೇಲೆ ಎಲ್ಲ ಖಾಲಿ ಖಾಲಿ ಅನ್ನಿಸಿತ್ತು. ಮತ್ತೆ ನಾನು ಕವಿತೆ ಬರೆಯಲಾರೆ ಅಂದುಕೊಂಡೆ. ಸಂಸಾರದ ನೋವಿನ ಯಾತನಾ ಪರ್ವತದಲ್ಲಿ ಮುಳುಗಿ ಹೋದೆ. ಕಳೆದ 2 ವರ್ಷಗಳಂತೂ ಯಾತನಾ ಪರ್ವತದ ಶಿಖರವೆನ್ನಬಹುದು. ಅಂತರಂಗದ ಈ ನೋವನ್ನು ಹೊರಹಾಕದೆ ಗಂತ್ಯವಿರಲಿಲ್ಲ. ನನ್ನ ಅರಿವಿಲ್ಲದೆಯೇ ನಾನು ಮತ್ತೆ ಕವಿತೆಗಳನ್ನು ಬರೆಯತೊಡಗಿದೆ ಅಂತ ಹೇಳ್ತಾರೆ ಆರಂಭದಲ್ಲಿ. ಅವರ ಮಗನಿಗೆ ಯಕೃತ್ ವೈಫಲ್ಯ ಆಗುತ್ತೆ. ಯಕೃತ್ ಬದಲಿ ಜೋಡಣೆ ಆಗಬೇಕು. ಆದರೆ ಬದಲಿ ಯಕೃತ್ತು ಎಲ್ಲಿ ತಾನೇ ಸಿಗುತ್ತೆ. ಆಗ ಅವರಿಗೆ ಅದೃಷ್ಟವೋ ದುರದೃಷ್ಟವೋ, ಯಾರ ಅದೃಷ್ಟ ಯಾರ ದುರದೃಷ್ಟ ಗೊತ್ತಿಲ್ಲ ನಮಗೆ. ಹೆಣ್ಣು ಮಗಳು 18 ವರ್ಷದ ಹುಡುಗಿ ಅಪಘಾತವಾಗಿ ತೀರಿಕೊಂಡಾಗ ಆಕೆಯ ತಂದೆ ಒಪ್ಪಿಕೊಂಡು ಯಕೃತ್ತನ್ನು ಕೊಡೋಕ್ಕೆ ಪ್ರಯತ್ನ ಪಟ್ಟಾಗ ಆ ಯಕೃತ್ತನ್ನು ಬದಲಿ ಜೋಡಿಸೋಕ್ಕೆ ಮದರಾಸಿಗೆ ಹೋಗಬೇಕಾಗಿ ಬಂದಾಗ ಆ ಕಾವೇರಿ ಆಸ್ಪತ್ರೆಯಲ್ಲಿ ಬದಲಿ ಜೋಡಣೆ ಯಶಸ್ವಿಯಾದಾಗ ಯಶಸ್ವಿ ಅವರ ಮನಸ್ಸಲ್ಲಿ ಏನೆಲ್ಲ ಭಾವಗಳು ಮೂಡುತ್ತೆ ಅಂದರೆ, ಡಾಕ್ಟರ್ ಎಲ್ ಎನ್ ಕುಮಾರ್ ಅವರ ಬಗ್ಗೆ ಒಂದು ಕವನವನ್ನೇ ಬರೀತಾರೆ. 3 ಡಾಕ್ಟರ್ಸ್ ಅಂತ ಹೇಳಿ ಡಾಕ್ಟರ್ ದೀಪಕ್ ಬೋಳ್ಬಂಡಿ, ಡಾಕ್ಟರ್ ಪಾಟೀಲ್, ಡಾಕ್ಟರ್ ರಾಜೀವ್ ಅವರ ಬಗ್ಗೆ ಕವನಗಳನ್ನು ಬರೀತಾರೆ. ಹಾಗೆಯೇ ಸುದಿ ಸರ್ ಲಿವರ್ ಕೊಡಲು ಒಪ್ಪಿದರ 18ರ ಮಗಳ ಕಳಕೊಂಡ ನತದೃಷ್ಟರು ಅಂತ ಹೇಳ್ತಾ ಅವರಿಗೂ ಕೃತಜ್ಞತೆಯನ್ನು ಸೂಚಿಸುತ್ತಾ, ಇದು ಕೇವಲ ಆಸ್ಪತ್ರೆಯಲ್ಲ, ಇದೊಂದು ಸ್ವರ್ಗ, ಮರುಜೀವನವನ್ನು ಕೊಟ್ಟಂಥ ಸ್ವರ್ಗ ಅಂತ ಕಾವೇರಿ ಆಸ್ಪತ್ರೆಯನ್ನು ಹೊಗಳ್ತಾ ಅದ್ಭುತವಾದ ಕವನಗಳನ್ನು ಕೊಟ್ಟಿದ್ದಾರೆ ಈ ಒಂದು ಪುಸ್ತಕದಲ್ಲಿ. ಮುಸ್ಸಂಜೆ ಹೊತ್ತು ಎಚ್.ಎಸ್. ವೆಂಕಟೇಶ್ ಮೂರ್ತಿ ಬರೆದಂಥ ಕೃತಿ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ. ನನ್ನ ಹೆಸರು ನಾಗವೇಣಿ SP. ವೃತ್ತಿಯಲ್ಲಿ ಶಿಕ್ಷಕಿ. ಹಾಸನದಿಂದ ಬಂದಿದ್ದೇನೆ. ನನ್ನ ಹವ್ಯಾಸ ಬಂದು ಕನ್ನಡ ಕಾದಂಬರಿಗಳನ್ನು ಓದುವುದು, ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುವುದು. ನಾಗವೇಣಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಗುರ್ಲಿಂಗ್ ವಿಠಲ್ ಭಂಡಾರಿ. ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮ ಕಿತ್ತೂರು ತಾಲೂಕಿನ ಹುಣಸಿಕಟ್ಟಿ ಗ್ರಾಮದಿಂದ ಬಂದಿದ್ದೇನೆ. ನಾನು ನಿವೃತ್ತ ಶಿಕ್ಷಕನಾಗಿದ್ದು ವೃತ್ತಪತ್ರಿಕೆಗಳನ್ನು ಓದುವುದು, ಬೇರೆ ಬೇರೆ ಪೂಜ್ಯ ಸ್ವಾಮೀಜಿಯವರ ಪ್ರವಚನಗಳನ್ನು ಯೂಟ್ಯೂಬ್ನಲ್ಲಿ ಆಲಿಸೋದು, ಅವಕಾಶ ಸಿಕ್ಕಾಗ ಬೇರೆ ಬೇರೆ ಪ್ರವಾಸವನ್ನು ಕೈಗೊಳ್ಳೋದು. ತುಂಬ ಸಂತೋಷ ಗುರುಲಿಂಗ ಭಂಡಾರಿ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನಿತಾ ಕಾಮತ್, ಗೃಹಿಣಿ, ಬೆಂಗಳೂರು ನಿವಾಸಿ. ನನ್ನ ಹವ್ಯಾಸ ಚೆಸ್ ಆಡೋದು, ತಟ್ಟಂತ ಹೇಳಿ ಕಾರ್ಯಕ್ರಮ ವೀಕ್ಷಿಸುವುದು, ಸಣ್ಣ ಮಕ್ಕಳೊಂದಿಗೆ ಆಡುವುದು ಹಾಗೂ ಆಡುವುದು ನನ್ನ ಹವ್ಯಾಸ. ಅನಿತಾ ಕಾಮತ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ 4ನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಮಂಗಲ ಅಂತ. ನಾನು ದಾವಣಗೆರೆಯಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಪ್ರವಾಸ ಹೋಗುವುದು, ದಿನಪತ್ರಿಕೆ ಮತ್ತು ಕತೆ ಕಾದಂಬರಿಗಳನ್ನು ಓದುವುದು, ಪದಬಂಧ ಬಿಡಿಸುವುದು, ತಟ್ಟಂತ ಹೇಳಿ ಕಾರ್ಯಕ್ರಮ ನೋಡುವುದು. ಸುಮಂಗಲ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. 4 ಜನ ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ 1 ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟವರು ಅಮೆರಿಕದ ನ್ಯೂಜೆರ್ಸಿಯಲ್ಲಿ ವಾಸವಾಗಿರುವ ಶ್ರೀಮತಿ ಲತಾ ಸ್ವಾಮಿನಾಥನ್ ಅವರು
ತಮ್ಮ ಸೋದರಿ ದಿವಂಗತ ಶ್ರೀಮತಿ ಸಾವಿತ್ರಿ ಸುಬ್ಬರಾವ್ ಅವರ ನೆನಪಲ್ಲಿ ಕೊಟ್ಟಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮೊದಲ 2 ಪುಸ್ತಕಗಳನ್ನು ನೋಡೋಣ. ಖ್ಯಾತರೀನಾ ಏನಾದಳು, ಪದ್ಮರಾಜ ದಂಡಾವತಿ ಅವರು ಇಂಗ್ಲೀಷಿನಿಂದ ಅನುವಾದ ಮಾಡಿದ ಕಾದಂಬರಿ. ಮುಸ್ಸಂಜೆ ಹೊತ್ತು ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರ ಕಾವ್ಯಕೃತಿ. ಮೊದಲ ಪ್ರಶ್ನೆ ಈಗ ಬಂತು. ಇತ್ತೀಚೆಗೆ ಕರ್ನಾಟಕ ಹೈಕೋರ್ಟ್ನ ನೂತನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ ಕಾನೂನು ತಜ್ಞರು ಯಾರು? ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ನ್ಯಾಯಮೂರ್ತಿ ಎನ್.ವಿ. ಅಂಜಾರಿಯಾ, ನ್ಯಾಯಮೂರ್ತಿ ಪ್ರಸನ್ನ ಬಿ ವರಾಳೆ. ಬಜರ್ ಒತ್ತಿದ್ದಾರೆ ನಾಗವೇಣಿ. 3 ಆಯ್ಕೆ 3. ಆಯ್ಕೆ 3 ನ್ಯಾಯಮೂರ್ತಿ ಪಿ.ಎಸ್. ದಿನೇಶ್ ಕುಮಾರ್ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 4 ನ್ಯಾಯಮೂರ್ತಿ ರಿತುರಾಜ್ ಅವಸ್ಥಿ. ಎರಡನೇದಾಗಿ ಬಜರ್ ಒತ್ತಿರೋದು ಗುರುಲಿಂಗ ಭಂಡಾರಿ ಅವರು. ತಮ್ಮ ಉತ್ತರ ಋತುರಾಜ್ ಅವಸ್ಥಿ. ಆಯ್ಕೆ 4 ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ನ್ಯಾಯಮೂರ್ತಿ ಎನ್.ವಿ. ಅಂಜಾರಿಯಾ ಆಗಿತ್ತು. ಗುಜರಾತ್ ಹೈಕೋರ್ಟ್ನ ಹಿರಿಯ ನ್ಯಾಯಾಧೀಶರಾಗಿದ್ದರು ನ್ಯಾಯಮೂರ್ತಿ ನಿಲಿನ್ ವಿಪಿಂದ್ರ ಚಂದ್ರ ಅಂಜಾರಿಯಾ ಅವರು. ಎನ್.ವಿ. ಅಂಜಾರಿಯಾ ಅವರನ್ನು ಕರ್ನಾಟಕ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನಾಗಿ ಇತ್ತೀಚೆಗೆ ಆಯ್ಕೆ ಮಾಡಲಾಯಿತು. 2 ಪುಸ್ತಕ. ದುಡ್ಡು ಬಿತ್ತಿ ದುಡ್ಡು ಬೆಳೆಯಿರಿ, ಶರತ್ ಎಂ.ಎಸ್. ಬರೆದದ್ದು. ಮೂವರು ಮಹಮ್ಮದರು, ಪಿ. ಚಂದ್ರಿಕಾ ಬರೆದಂಥ ಪುಸ್ತಕ. ಪ್ರಶ್ನೆ: ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧವು ಭಾರತೀಯ ರೈತರ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಬಹುದು? ಆಯ್ಕೆಗಳನ್ನು ನೋಡೋಣ. ಹವಾಮಾನ ವೈಪರೀತ್ಯ, ಪರಮಾಣು ದಾಳಿಯ ಭೀತಿ, ರಸಗೊಬ್ಬರ ಸರಬರಾಜು ಕಡಿಮೆ. ಬಜರ್ ಒತ್ತಿದ್ದಾರೆ ಮೊದಲಿಗೆ ಸುಮಂಗಳ. ರಸಗೊಬ್ಬರ ಕಡಿಮೆ. ರಸಗೊಬ್ಬರ ಅಂತ ಹೇಳ್ತಾ ಇದ್ದಾರೆ. ಆನಂತರ ಅನಿತಾ ಕಾಮತ್ ಅವರು ಹವಾಮಾನ ವೈಪರೀತ್ಯ. ಫಸ್ಟ್ ಒನ್. ಉತ್ತರವನ್ನು ನೋಡೋಣ. ರಸಗೊಬ್ಬರ ಸರಬರಾಜು ಏರುಪೇರಾಗುವುದು ಸರಿಯಾದ ಉತ್ತರ. ಈ ಉತ್ತರವನ್ನು ಮೊದಲು ಕೊಟ್ಟದ್ದು ಸುಮಂಗಳ ಅವರು. ಮೂವರು ಮಹಮ್ಮದರು ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಕತಾರ್, UAE, ಸೌದಿ ಅರೇಬಿಯಾ, ಇರಾನ್, ಓಮಾನ್ ಈ ದೇಶಗಳಿಂದ ರಸಗೊಬ್ಬರವನ್ನು ತಯಾರಿಸೋಕೆ ಬೇಕಾಗುವಂಥ ಕಚ್ಚಾ ವಸ್ತುಗಳನ್ನು ಹೋರ್ಮುಜ್ ಜಲಸಂಧಿಯ ಮೂಲಕ ನಾವು ಆಯ್ಕೆ ಮಾಡ್ಕೋತಾ ಇದ್ವಿ. ಯುದ್ಧ ನಡೀತಾ ಇರೋ ಕಾರಣ ಸ್ವಲ್ಪ ತೊಂದರೆ ಆಗಿದೆ. ಹಾಗಾಗಿ ರಸಗೊಬ್ಬರಗಳು ಬೆಲೆ ಮತ್ತು ಲಭ್ಯತೆ ಎರಡೂ ಸಹ ಏರುಪೇರಾಗ್ತಾ ಇದೆ. ಅಮೋನಿಯಾ, ಯೂರಿಯಾ, DAP ಇತ್ಯಾದಿಗಳ ಉತ್ಪಾದನೆಗೆ ಬೇಕೇ ಬೇಕಾಗುತ್ತೆ ಈ ರಸಗೊಬ್ಬರ. ಈಗ ಯುದ್ಧ ಮುಗಿಯುವ ಸೂಚನೆ ಕಂಡು ಬಂದಿದೆ. ಇನ್ನು ಮುಂದಾದರೂ ಭಾರತೀಯ ರೈತರ ಕಳವಳ ಏನಿದೆ ಅದು ಕಡಿಮೆಯಾಗುತ್ತೆ ಅಂತ ಭಾವಿಸೋಣ. 2 ಪುಸ್ತಕ. ಆಧುನಿಕತೆ ಎಂಬ ಮಾಯಾ ಕತ್ತರಿ, ಡಾಕ್ಟರ್ ರಾಜೇಗೌಡ ಹೊಸಹಳ್ಳಿ ಬರೆದದ್ದು. ವಿಧವೆಯರು ವಿವಾಹವಾದರು, ಕಲಗಾರು ಲಕ್ಷ್ಮೀನಾರಾಯಣ ಹೆಗಡೆ ಬರೆದಂಥ ಪುಸ್ತಕ. ಪ್ರಶ್ನೆ: ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಚರ್ಚೆಯಲ್ಲಿರುವ ಒಬ್ಬ ವ್ಯಕ್ತಿಯ ಮುಖ ಮತ್ತು ಧ್ವನಿಯನ್ನು ಕೃತಕ ಬುದ್ಧಿಮತ್ತೆಯ ತಂತ್ರಜ್ಞಾನದ ಮೂಲಕ ಮತ್ತೊಬ್ಬರ ದೇಹಕ್ಕೆ ಕರಾರುವಾಕ್ಕಾಗಿ ಅಳವಡಿಸಿ ಸೃಷ್ಟಿಸುವ ನಕಲಿ ವಿಡಿಯೋಗಳಿಗೆ ಏನೆಂದು ಕರೆಯುತ್ತಾರೆ? ಆಯ್ಕೆಗಳನ್ನು ನೋಡೋಣ. ಆ್ಯನಿಮೇಷನ್, ಡೀಪ್ ಫೇಕ್, ಡಿಜಿಟಲ್ ಅವತಾರ್, VR ವಿಡಿಯೋ. ಮೊದಲಿಗೆ ಬಜರುತ್ತಿದ್ದಾರೆ ಸುಮಂಗಳ, ಆನಂತರ ನಾಗವೇಣಿ. ಸುಮಂಗಳ Animation. ತಮ್ಮ ಉತ್ತರ. ಅನಿಮೇಷನ್. ಆ್ಯನಿಮೇಷನ್ ಆಯ್ಕೆ 1. ನಾಗವೇಣಿ ಡೀಪ್ ಫೇಕ್. ಡೀಪ್ ಫೇಕ್ ಆಯ್ಕೆ 2. ಉತ್ತರವನ್ನು ನೋಡೋಣ. ಡೀಪ್ ಫೇಕ್ ಸರಿಯಾದ ಉತ್ತರ. ಈ ಉತ್ತರವನ್ನು ನಾಗವೇಣಿ ಕೊಟ್ಟಿದ್ದಾರೆ. ವಿಧವೆಯರು ವಿವಾಹವಾದರು ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಡೀಪ್ ಲರ್ನಿಂಗ್ ಮತ್ತು ಫೇಕ್ ಈ 2 ಶಬ್ದಗಳನ್ನು ಸೇರಿಸಿಕೊಂಡು ಡೀಪ್ ಫೇಕ್ ಅಂತ ಒಂದು ಹೊಸ ಶಬ್ದವನ್ನು ರೂಪಿಸಿದ್ದಾರೆ. AI ತಂತ್ರಜ್ಞಾನ ಬಳಸಿಕೊಂಡು ಪ್ರಮುಖ ವ್ಯಕ್ತಿಗಳ ಮುಖ ಮತ್ತು ಧ್ವನಿ ಎರಡನ್ನೂ ನಕಲಿ ಮಾಡಿ
ಅವರೇ ಮಾತಾಡಿದ ಹಾಗೆ ಇನ್ನೊಂದು ದೇಹಕ್ಕೆ ಅದನ್ನು ಅಳವಡಿಸಿ ಜನರನ್ನು ಗೊಂದಲದಲ್ಲಿ ಬೀಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾರ್ವಜನಿಕ ವಲಯದಲ್ಲಿ ತಪ್ಪು ಮಾಹಿತಿ, ಮಿಸ್ಇನ್ಫಾರ್ಮೇಷನ್, ಅನೇಕ ಸುಳ್ಳುಗಳು ಹರಡ್ತಾ ಇವೆ. ಇವುಗಳನ್ನು ಹೇಗಾದರೂ ಮಾಡಿ ನಿಲ್ಲಿಸಲೇಬೇಕಾಗಿದೆ. ಮುಂದೆ 2 ಪುಸ್ತಕಗಳು. ಮಹಾಭಾರತ ಅನ್ವೇಷಣೆ, ಕಣ್ತೆರೆಸಿತು. ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ಕೋ, ಖ, ನು, ರ್ವ, ಸಿ. ಬಜರ್ ಒತ್ತಿದ್ದಾರೆ ಗುರುಲಿಂಗ ಅವರು, ಆನಂತರ ನಾಗವೇಣಿ. ಗುರುಲಿಂಗ ತಮ್ಮ ಉತ್ತರ. ಕೊಲ್ಲಿ ಕಾರ್ಯನ್ನು ನಿರ್ವಹಿಸಿ. ಅರ್ಥ ಆಗಲಿಲ್ಲ ನನಗೆ, ಇನ್ನೊಂದು ಸಲ ಹೇಳಿ. ಕೊಲ್ಲಿ ಕಾರ್ಯನ್ನು ನಿರ್ವಹಿಸಿ. ಕೊಲ್ಲಿ ಖಾರಿಯನ್ನು ನಿರ್ವಹಿಸಿ. ಕೊಲ್ಲಿ ಖಾರಿ ಏನು ವ್ಯತ್ಯಾಸ? ಎರಡೂ ಒಂದೇ ಅರ್ಥವನ್ನು ಕೊಡುವಂಥ ಭಿನ್ನ ಶಬ್ದಗಳು. ನೋಡೋಣ ನಾಗವೇಣಿಯವರು ಏನು ಉತ್ತರ ಕೊಡ್ತಾರೆ. ಕೊಲ್ಲಿ ಕಾರ್ಯವನ್ನು ನಿರ್ವಹಿಸಿ. ಏನಮ್ಮ? ಕೊಲ್ಲಿ ಕಾರ್ಯವನ್ನು ನಿರ್ವಹಿಸಿ. ಕೊಲ್ಲಿ ಕಾರ್ಯವನ್ನು ಅಂತ ಹೇಳ್ತಾರ? ಕಾರ್ಯವನ್ನು ಅಲ್ವಾ? ಅಲ್ಪ ಪ್ರಾಣ ಅಲ್ವಾ? ಮಹಾಪ್ರಾಣ ಬರೋದಿಲ್ಲ. ಉತ್ತರವನ್ನು ನೋಡೋಣ. ಕೊಟ್ಟ ಖಾತೆಯನ್ನು ನಿರ್ವಹಿಸಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈಗ 2 ಪುಸ್ತಕ. ನನ್ನ ಬಕುಳದ ಹೂವು, ಸುರಂ ಯಕ್ಕುಂಡಿ ಬರೆದಂಥ ಪುಸ್ತಕ. ಬಕುಲದ ಬಾಗಿಲಿನಿಂದ, ಸುಧಾ ಅಡುಕಳ ಬರೆದಂಥ ಕೃತಿ. ಪ್ರಶ್ನೆ: ಈ 4 ಲೆಕ್ಕಗಳನ್ನು ಮಾಡಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿದೆ. 54 ಕೂಡು 45, 66 ಕಳೆ 22, 9 ಗುಣಿಸು 20, 256 ಭಾಗಿಸು 8. 256 ಭಾಗಿಸು 8. ಬಜರ್ ಆಗಲೇ ಒತ್ತಿದ್ದಾರೆ ಗುರುಲಿಂಗ ಅವರು. ಅಂತಿಮ ಉತ್ತರವನ್ನು ಕೇಳೋಣ. 355. 3, 5, 5 ಅಂತ ಹೇಳ್ತಾ ಇದ್ದಾರೆ. ಇನ್ಯಾರಾದರೂ ಲೆಕ್ಕವನ್ನು ಮಾಡಿದರೆ ಬಜರ್ ಒತ್ತಿ ಉತ್ತರವನ್ನು ಕೊಡಿ. ಇಲ್ಲಾಂದರೆ ಗುರುಲಿಂಗ ಅವರು ಕೊಟ್ಟಂಥ ಉತ್ತರ ಸರಿಯಾ ಅಂತ ನೋಡಬೇಕಾಗುತ್ತೆ. ನಾಗವೇಣಿ 345. ಭಿನ್ನವಾದ ಉತ್ತರವನ್ನು ನೋಡೋಣ. ಒಂದು ಉತ್ತರ 99, 44, 180, 32 ಎಲ್ಲವನ್ನು ಕೂಡಿದ್ರೆ 355 ಬಂತು. ಈ ಉತ್ತರವನ್ನು ಗುರುಲಿಂಗ ಅವರು ಕೊಟ್ಟಿದ್ದಾರೆ. ಬಕುಲದ ಬಾಗಿಲಿನಿಂದ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಮುಂದೆ ಕೊಡಲಿರುವ 2 ಪುಸ್ತಕ. ನೀಲಿ ಚುಕ್ಕಿಯ ನೆರಳು, ಮಧುರಾಣಿ HS ಬರೆದಂಥ ಕೃತಿ. ಕಣ್ಣ ಕನ್ನಡಿಯಲ್ಲಿ ಅಬ್ಬೂರ್ ಪ್ರಕಾಶ್ ಬರೆದಂಥ ಪುಸ್ತಕ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಳಿ, ಸ್ಕ್ರೂ, ತಿ, ಸಾಮ್, ಳ, ಚ, ವ, ಕ. ಬಜರ್ ಆಗಲೇ ಒತ್ತಿದ್ದಾರೆ ಗುರುಲಿಂಗ ಅವರು. ಅವರ ನಂತರ ನಾಗವೇಣಿ. ಗುರುಲಿಂಗ ಸಾಂಸ್ಕೃತಿಕ ಚಳವಳಿ ಅಂತ ಹೇಳ್ತಾ ಇದ್ದಾರೆ. ನಾಗವೇಣಿ ಅದೇ ಉತ್ತರ. ಉತ್ತರವನ್ನು ನೋಡೋಣ. ಸಾಂಸ್ಕೃತಿಕ ಚಳವಳಿ ಉತ್ತರ ಸರಿಯಾಗಿದೆ. ನೀಲಿ ಚುಕ್ಕಿಯ ನೆರಳು ಹಾಗೂ ಕಣ್ಣ ಕನ್ನಡಿಯಲ್ಲಿ 2 ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ 2 ಪುಸ್ತಕ. ಕ್ರಾಸಿಂಗ್ ದಿ ರೂಬಿಕಾನ್, ಮಾಯಾವಿ ಮಾರ್ಜಾಲ, ಎನ್ ನರಸಿಂಹಯ್ಯ ಬರೆದಂಥ ಪತ್ತೇದಾರಿ ಕಾದಂಬರಿ. ಪ್ರಶ್ನೆ: ಈ ವಿಶ್ವವಿಖ್ಯಾತ ಫುಟ್ಬಾಲ್ ಆಟಗಾರನನ್ನು ಗುರುತಿಸಿ. ಚಿತ್ರವನ್ನು ನೋಡ್ತಾ ಇದ್ದೇವೆ. ಬಜರ್ ಆಗಲೇ ಒತ್ತಿದ್ದಾರೆ ಅನಿತಾ ಕಾಮತ್ ಅವರು. ಉತ್ತರ ಪೀಲೆ ಸರ್. ಹಾಂ, ಪೀಲೆ. ಪೀಲೆ ಫುಟ್ಬಾಲ್ ಆಟಗಾರ ಪೀಲೆ ಅಂತಿದ್ದಾರೆ. ಇನ್ಯಾರಾದರೂ ಬಜರ್ ಒತ್ತೀರಾ? ಆಯ್ಕೆಗಳನ್ನು ಕೊಡಲ? ಆಯ್ಕೆಗಳು ಬೇಕು. ಡಿಯಾಗೋ ಮರಡೋನಾ,
ಲಿಯೋನೆಲ್ ಮೆಸ್ಸಿ, ಕ್ರಿಸ್ಟಿಯಾನೋ ರೊನಾಲ್ಡೋ ಬಜರುತ್ತಿದ್ದಾರೆ. ನಾಗವೇಣಿ. ಕ್ರಿಸ್ಟಿಯಾನೋ ರೊನಾಲ್ಡೋ. ಕ್ರಿಸ್ಟಿಯಾನೋ ರೊನಾಲ್ಡೋ ಆಯ್ಕೆ 4. ರೊನಾಲ್ಡೋ ಲೂಯಿಸ್ ನಜಾರಿಯೋ ಆಗಿತ್ತು. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಲಿಯೋನೆಲ್ ಮೆಸ್ಸಿ ಆಗಿತ್ತು. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಫುಟ್ಬಾಲ್ ಕ್ರೀಡೆಯ ದಂತಕತೆ ಲಿಯೋನೆಲ್ ಮೆಸ್ಸಿ ಅವರು ಅರ್ಜೆಂಟೀನಾ ದೇಶಕ್ಕೆ ಸೇರಿದವರು. ಫಾರ್ವರ್ಡ್ ಆಟಗಾರ, ಜೊತೆಗೆ ಆ ದೇಶದ ಆ ಫುಟ್ಬಾಲ್ ತಂಡದ ಕ್ಯಾಪ್ಟನ್ ಆಗಿ ಆಟವಾಡಿದ್ದಾರೆ. 8 ಬಾರಿ ವರ್ಲ್ಡ್ ಬೆಸ್ಟ್ ಪ್ಲೇಯರ್ ಫಿಫಾ ಸಂಸ್ಥೆ ಅವರಿಗೆ 8 ಬಾರಿ ಪ್ರಶಸ್ತಿಯನ್ನು ಕೊಟ್ಟಿದೆಯಂತೆ. 1320 ಗೋಲುಗಳನ್ನು ಇದುವರೆಗೂ ಹೊಡೆದಿದ್ದಾರಂತೆ. ನನಗೆ ಇದೆಲ್ಲ ಅಷ್ಟು ಮುಖ್ಯವಾಗಲಿಲ್ಲ. ಲಿಯೋನೆಲ್ ಮೆಸ್ಸಿ ಈತ ಹುಡುಗನಾಗಿದ್ದಾಗ ಬೆಳವಣಿಗೆಯ ಹಾರ್ಮೋನ್, ಗ್ರೋತ್ ಹಾರ್ಮೋನ್ ಅನ್ನೋ ರಾಸಾಯನಿಕ ವಸ್ತು ಈತನ ದೇಹದಲ್ಲಿ ಸಾಕಷ್ಟು ಉತ್ಪಾದನೆಯಾಗದೆ ಈತ ಗಿಡ್ಡಕ್ಕೆ ಇರ್ತಾನೆ. ಆದರೆ ವೈದ್ಯರು ಸಕಾಲದಲ್ಲಿ ಗುರುತಿಸಿ ಆತನಿಗೆ ಕೃತಕವಾಗಿ ಇಂಜೆಕ್ಷನ್ ಮೂಲಕ ಹಾರ್ಮೋನನ್ನು ಪೂರೈಸಿ ನೀನು ಪ್ರಯತ್ನಪಟ್ಟು ಎತ್ತರಕ್ಕೆ ಬೆಳಿಬೇಕಪ್ಪ ಅಂತ ಹೇಳಿದಾಗ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಎತ್ತರಕ್ಕೆ ಬೆಳೆದು ಇವತ್ತು ಜಗತ್ತಿನ ಫುಟ್ಬಾಲ್ ದಂತಕಥೆಯಾಗಿದ್ದಾನೆ. ಆತನ ಏಕಾಗ್ರತೆ ಮತ್ತು ನಿಷ್ಠೆ ಇದನ್ನು ಅಳವಡಿಸ್ಕೋಬೇಕು ನಮ್ಮ ಬದುಕಲ್ಲಿ. 3 ಪುಸ್ತಕ ಕೊಡೋದಕ್ಕೆ ಸಿದ್ಧವಾಗಿದ್ದೇವೆ. ಪದಬಂಧ ಈಗ ಬಂತು. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಸಭೆ ಸೇರುವುದು ಹೆಚ್ಚುವರಿ, ಇಂಪಾದ, ಅಸಾಧ್ಯವಾದದ್ದು. ಅಧಿವೇಶನ. ಬಜ್ಜರೊತ್ತು ಬಿಟ್ಟು ಉತ್ತರ ಕೊಡಿ. ಹೇಳಿಮ್ಮ ಒಂದು ಉತ್ತರ. ಅಧಿವೇಶನ. ಅಧಿವೇಶನ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. 2 ಉತ್ತರ. ಅಧಿಕ. ಇಲ್ಲ, ಅವ್ರಿಗೆ ಸಿಗುತ್ತೆ. ಅವ್ರು ಸಿಗಲಿಲ್ಲ, ಉತ್ತರ ಕೊಡಲಿಲ್ಲ ಅಂದರೆ ನಿಮ್ಮನ್ನು ಕೇಳ್ತೀನಿ. ಸುಮಂಗ್ಲವರೇ 2 ಉತ್ತರ. ಅಧಿಕ. ಅಧಿಕ. ಉತ್ತರವನ್ನು ನೋಡೋಣ. ಅಧಿಕ ಸರಿಯಾಗಿದೆ. 3 ಉತ್ತರ. ಅಸಾಧ್ಯವಾದ. ಏನು ಸರ್ ಅದು ಕೆಳಗಿಂದ? ಶ ಇದೆ ಅಲ್ಲಿ. ಶಂಕರ್ ಶಾ. ಅಲ್ಲ, ಅದು ಇದು ಅಸಾಧ್ಯವಾದದ್ದು. ಅಸಾಧ್ಯವಾದದ್ದು. ಅಸಾಧ್ಯವಾದದ್ದು ಅಂತ ಸುಳುಹು ಕೊಟ್ಟಿದ್ದೇವೆ. ಗೊತ್ತಿಲ್ಲ. ಕೇಳಲ್ಲ ನಾನು ಮೇಡಮ್ ಅವ್ರನ್ನ. ಕಾಮತ್ ಅವರು ಹೇಳ್ಬೋದು. ಅನಿತಾ ಕಾಮತ್ 3ನೇದಕ್ಕೆ ಅಸಾಧ್ಯವಾದದ್ದು. ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಉತ್ತರವನ್ನು ನೋಡೋಣ. ಅಶಕ್ಯ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 2 ಉತ್ತರಗಳನ್ನು ಸುಮಂಗ್ಲಾ ಅವರು ಕೊಟ್ಟಿದ್ದಾರೆ. ದಾರಿದೀಪ, ಮುಂಗಾರು ಹನಿಗಳು 2 ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. 4 ಪುಸ್ತಕಗಳನ್ನು ಕೊಡುವ ಕ್ಷಣ ಈಗ ಬಂತು. ತಂತಿ ತಂತಿಗೆ ತಾಗಿ ದೀಪಾ ಗೋನಾಳ ಬರೆದ ಪುಸ್ತಕ ಸೋಲುಗಳಿಗೆ ಅಂಜದಿರಿ, ಜಯಪ್ರಕಾಶ್ ನಾಗತಿಹಳ್ಳಿ ಬರೆದದ್ದು. ಪ್ರೀತಿಯ ಚಿಟ್ಟೆಯ ಬೆನ್ನೇರಿ, ಮಂಗಳಾ ಎಂ ನಾಡಿಗ್. ಆವಿಷ್ಕಾರದ ಅವಾಂತರ, ಯಮುನಾ ಮೂರ್ತಿ ಬರೆದ ಪುಸ್ತಕ. 12 ಅಕ್ಷರಗಳನ್ನು ಕೊಡ್ತೇವೆ. ಅವುಗಳನ್ನು ಬಳಸಿಕೊಂಡು 3 ಅಕ್ಷರಗಳ ಕನಿಷ್ಠ 3 ಪದಗಳನ್ನು ಕೊಡಬೇಕು. ಅತ್ಯಂತ ಹೆಚ್ಚಿನ ಪದಗಳನ್ನು ಕೊಡೋರಿಗೆ ಪುಸ್ತಕ ಬಹುಮಾನವಾಗಿ ದೊರೆಯುತ್ತೆ. 1 ನಿಮಿಷದ ಕಾಲಾವಕಾಶ ಈಗ ಬಂತು. ಅಕ್ಷರಗಳು: ರ, ಮ, ಗ, 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 ಗಂ, ಪೂ, ಗ, ಳ, ಹ್ವ, ನ, ದ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ನಾಗವೇಣಿಯವರು ಗಗನ. ಗಗನ.
ಗಮನ, ಗಮನ, ದಮನ, ದಮನ, ರಹಸ್ಯ. ಹಾಂ, ಇನ್ನೊಂದು ಯಾವುದೋ ಸಾಕೆ ಯಾವತ್ತು. ರಹಸ್ಯ ಅಂತ ಇಲ್ಲಮ್ಮ. 3 ಶಬ್ದ ಆಯಿತು ತಮ್ಮದು. ಗೂರ್ಲಿಂಗ ಅವರು ಗಂಗಾಳ. ಹಾಂ, ಗಂಗಾಳ. ಗಂಗಾಳ. ಹಾಂ, ಗಂಗಾಳ ಆಗಬಹುದು. ಗದ್ಗದ. ಹಾಂ, ಗದ್ಗದ. ಗದ್ಗದ ಆಗುತ್ತೆ. ಮನದ. ಆಗುತ್ತೆ. ಮೂರಪ್ಪಣೆ ಸರ್. ಮೂರೆ, ತಮ್ಮದು ಮೂರೆ ಆಯಿತು. ಮೇಡಮ್ ಅನಿತಾ ಕಾಮತ್ ಅವರು ಮನದ, ಗಗನ, ಗಂಗಾಳ ಅಷ್ಟೇ ಸರ್. ಮೂರೇ ಶಬ್ದ ಆಯಿತು. ಸುಮಂಗಳ ಅವರು ಮಗನ ಹಾಂ, ಕಾಣ್ತಾ ಇಲ್ಲ ಸರಿ. ಏನು ಮಾಡೋಣ? ಮೂರು ಜನ ಕೊಟ್ಟಿದ್ದೀರಿ. ಮೂವರಿಗೂ ಒಂದೊಂದು ಪುಸ್ತಕ ಕೊಟ್ಬಿಡ್ತೇನೆ. ತಂತಿ ತಂತೆಗೆ ತಾಗಿ ಒಂದು ಪುಸ್ತಕ, ಸೋಲುಗಳಿಗೆ ಅಂಜದಿರಿ ಒಂದು ಪುಸ್ತಕ, ಪ್ರೀತಿಯ ಚಿಟ್ಟೆಯ ಬೆನ್ನೇರಿ ಒಂದು ಪುಸ್ತಕ. ಮೂವರಿಗೂ ಒಂದೊಂದು ಪುಸ್ತಕ ಕೊಟ್ಟಿದ್ದೇವೆ. ಯಾಕೆಂದರೆ 3 ಶಬ್ದಗಳನ್ನು ತಾವು ಗುರುತಿಸಿದ್ದೀರಿ. ಈಗ ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರಳಿ. ಮೊದಲ ಪ್ರಶ್ನೆ, ಉಪನಿಷತ್ತುಗಳ ಮುಖ್ಯ ಚಿಂತನೆ ಯಾವುದು? ಆಯ್ಕೆಗಳು: ಯುದ್ಧಕಲೆ, ಆತ್ಮ ಮತ್ತು ಬ್ರಹ್ಮದ ವಿಚಾರ. ನಾಗವೇಣಿ. ಆತ್ಮ ಮತ್ತು ಬ್ರಹ್ಮದ ವಿಚಾರ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಕ್ರೈಸ್ತರ ಪವಿತ್ರ ಗ್ರಂಥ ಯಾವುದು? ಆಯ್ಕೆಗಳು ಬರೋದಕ್ಕೆ ಮೊದಲೇ ಬಜರ್ ಒತ್ತಿದ್ದಾರೆ. ಆಯ್ಕೆಗಳು ಬಂದಿದೆ. ಬೈಬಲ್ ಮತ್ತು ತ್ರಿಪಿಟಕ ಅಂತ ಹೇಳಿ ಮೇಡಮ್ ಸುಮಂಗಳವರು ಬೈಬಲ್ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಬೈಬಲ್ ಉತ್ತರ ಸರಿಯಾಗಿದೆ. ಕೆರೆಮನೆ ಶಿವರಾಮ ಹೆಗಡೆ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ. 3 ಪ್ರಶ್ನೆ, ಇಸ್ಲಾಂ ಧರ್ಮದ ಸ್ಥಾಪಕ ಪ್ರವಾದಿ ಯಾರು? ಪ್ರವಾದಿ ಮೊಹಮ್ಮದ್. ಪ್ರವಾದಿ ಮುಹಮ್ಮದ್. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಶಿವರಾಮ ಕಾರಂತ ಈ ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ, ಬುದ್ಧನ ಜನ್ಮಸ್ಥಳ ಯಾವುದು? ಮೊದಲಿಗೆ ಬಜರ್ ಒತ್ತಿದ್ದಾರೆ ನಾಗವೇಣಿ. ಗಯಾ. ಹಾಂ, ಲುಂಬಿನಿ. ಉತ್ತರವನ್ನು ನೋಡೋಣ. ಲುಂಬಿನಿ ಉತ್ತರ ಸರಿಯಾಗಿದೆ. JRD ಟಾಟಾ ಈ ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ, ಜೈನ ಧರ್ಮದ ಮೊದಲ ತೀರ್ಥಂಕರ ಯಾರು? ಮೊದಲು ಬಜರ್ ಒತ್ತಿದ್ದು ಗುರುಲಿಂಗ ಅವರು. ಋಷಭದೇವ. ಆಯ್ಕೆಗಳು: ಋಷಭನಾಥ, ಬಿಂಬಿಸಾರ. ಯಾವುದು ಸರ್? ಋಷಭನಾಥ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. KM ಕಾರ್ಯಪ್ಪ ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ, ಸೌರಮಂಡಲದ ಅತಿ ದೊಡ್ಡ ಗ್ರಹ ಯಾವುದು? ಮೊದಲು ಬಜರ್ ಒತ್ತಿದ್ದಾರೆ ಕಾಮತ್ ಅವರು. ಗುರು ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಗುರು ಉತ್ತರ ಸರಿಯಾಗಿದೆ. ಭರ್ತೃಹರಿ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ, ಹಮ್ಮಿಂಗ್ ಬರ್ಡ್ ಯಾವುದಕ್ಕೆ ಪ್ರಸಿದ್ಧ? ಹೇಳಿ ಗುರುಲಿಂಗ ಅವರೇ. ಅತ್ಯಂತ ಚಿಕ್ಕ ಪಕ್ಷಿ. ಅತ್ಯಂತ ಚಿಕ್ಕ ಪಕ್ಷಿ ಹಮ್ಮಿಂಗ್ ಬರ್ಡ್. ಅದಕ್ಕಿಂತ ಚಿಕ್ಕದಿಲ್ವಾ? ಇಲ್ಲ ಸರ್. ಹಾಂ. ನಂತರ ಗಾಳಿಯಲ್ಲಿ ನಿದ್ರಿಸಲು. ಹಾಂ, ಗಾಳಿಯಲ್ಲಿ ನಿದ್ರಿಸಲು. ಗುರುಲಿಂಗ ಅವರು ಉತ್ತರ ಕೊಡಬೇಕು. ಹಿಂದಕ್ಕೆ ಹಾರಲು. ಹಿಂದಕ್ಕೆ ಹಾರು. ಉತ್ತರವನ್ನು ನೋಡೋಣ. ಹಿಂದಕ್ಕೆ ಹಾರುವ ಶಕ್ತಿ ಇರುತ್ತೆ ಈ ಹಕ್ಕಿಗೆ. ತೇನ್ಸಿಂಗ್ ನಾರ್ಕೆ ಈ ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ, ಮೌಂಟ್ ಎವರೆಸ್ಟ್ ಹಿಮಾಲಯದ ಯಾವ ಪರ್ವತ ಶ್ರೇಣಿಯಲ್ಲಿದೆ? ಆಯ್ಕೆಗಳನ್ನು ಹೇಳಿ ಸರ್. ಗುರುಲಿಂಗ ಅವರು. ಕಾಂಚನಗಂಗಾ. ಕಾಂಚನಗಂಗಾ ಅನ್ನೋದು ಒಂದು ಶಿಖರದ ಹೆಸರು. ನಾನು ಪರ್ವತ ಶ್ರೇಣಿ ಕೇಳ್ತಾ ಇದ್ದೇನೆ. ಆಯ್ಕೆಗಳನ್ನು ನೋಡೋಣ. ಗ್ರೇಟರ್ ಹಿಮಾಲಯ, ಲೆಸ್ಸರ್ ಹಿಮಾಲಯ. ಉತ್ತರವನ್ನು ನೋಡೋಣ. ಗ್ರೇಟರ್ ಹಿಮಾಲಯ, ಮಹಾಲಂಗೂರ್ ಹಿಮಾಲ್ ಅಂತಲೂ ಕರೀತಾರೆ ಅದನ್ನು. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಟಾಕಿ ಚಲನಚಿತ್ರ ಯಾವುದು? ಆಲಮ್ಮರ. ಅಲಂ ಅರ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಅಲಂ ಅರ. ಉತ್ತರ ಸರಿಯಾಗಿದೆ. RK ನಾರಾಯಣ್ ಈ ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ, ಮೊದಲ ಫಿಫಾ ವಿಶ್ವಕಪ್ ಫುಟ್ಬಾಲ್ ಸ್ಪರ್ಧೆಯಲ್ಲಿ ವಿಶ್ವಕಪ್ ಗೆದ್ದ ದೇಶ ಯಾವುದು? ಬಜರ್ ಒತ್ತಿದ್ದಾರೆ ಅನಿತಾ ಕಾಮತ್ ಅವರು. ಆನಂತರ ಗುರುಲಿಂಗ ಅವರು. ಅರ್ಜೆಂಟೈನಾ ಅಂತಿದ್ದಾರೆ. ಆಯ್ಕೆಗಳನ್ನು ನೋಡೋಣ.
ಬ್ರೆಜಿಲ್ ಮತ್ತು ಉರುಗ್ವೆ ಸರಿಯಾದ ಉತ್ತರ ಉರುಗ್ವೆ ಆಗಿತ್ತು. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಸಮಯ ಈಗ ಬಂತು. ನಾಗವೇಣಿ ಅವರಿಗೆ 5 ಪುಸ್ತಕಗಳು ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ಗುರುಲಿಂಗ ಭಂಡಾರಿ ಅವರಿಗೆ ತಮಗೂ ಸಹ 3, 2, 5 ಪುಸ್ತಕಗಳು ಬಂದಿವೆ. ಅಭಿನಂದನೆಗಳು. 3 ಪುಸ್ತಕ ಅನಿತಾ ಕಾಮತ್ ಅವರಿಗೆ ದೊರೀತಾ ಇದೆ. ಪುಸ್ತಕಗಳನ್ನು ದಯವಿಟ್ಟು ಸ್ವೀಕರಿಸಿ. ಸುಮಂಗಳ ಅವರಿಗೆ 3, 2, 5 ಪುಸ್ತಕಗಳು ತಮಗೆ ದೊರೀತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ನಮ್ಮ ಮಾನಸಿಕ ನೆಮ್ಮದಿಯನ್ನು ನಾವು ಕಾಪಾಡಿಕೊಳ್ಳೋದು ಬಹಳ ಬಹಳ ಮುಖ್ಯ. ಕೆಲವು ಜನ ನಮ್ಮ ನೆಮ್ಮದಿಯನ್ನು ಹಾಳು ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಹಾಗಾಗಿ ಕೆಲವು ಮುನ್ನೆಚ್ಚರಿಕೆಗಳನ್ನು ನಾವು ತಗೋಬೇಕಾಗುತ್ತೆ. ಮುಖ್ಯವಾಗಿ ವಾದ ವಿವಾದ, ಅದರಲ್ಲೂ ಗಂಡ ಹೆಂಡತಿಯರ ನಡುವೆ ವಾದ ವಿವಾದ ಬಂದಾಗ ನಾನು ಗೆಲ್ಲಲೇಬೇಕು ಅನ್ನೋ ಹಠ ಇರಬಾರ್ದು. ಸಮಯ ಸಂದರ್ಭ ನೋಡಿಕೊಂಡು ಎಲ್ಲ ವಾದದಲ್ಲಿ ನಾನೇ ಗೆಲ್ಲಬೇಕು ಅನ್ನೋ ಇಚ್ಛೆಯನ್ನು ಇಟ್ಟುಕೊಳ್ಳದೆ ಕೆಲವೊಮ್ಮೆ ಮೌನವಾಗಿ ಇದ್ದು ಬಿಟ್ಟರೆ ಮೌನಕ್ಕಿಂತ ಶಕ್ತಿಶಾಲಿಯಾದ ಆಯುಧ ಮತ್ತೊಂದು ಇರೋದಿಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.